ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಬಾಣತನದಲ್ಲಿ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂದಲು ಉದುರದೇ ಇರೋ ಹಾಗೆ ನಾವು ಯಾವ ಥರ ಮೇಯ್ನಾಗಿ ಹೇಳಬೇಕು ಅಂದರೆ ಬಾಣತನದಲ್ಲಿ ಕೂದಲು ಉದುರಿರೋ ಹಾಗೆ ನಾವು ಯಾವ ಥರ ಕೇರ್ ಮಾಡಬೇಕು. ಓಕೆನಾ? ನಾನು ಯಾವುದೇ ಒಂದು ಹೋಮ್ ರೆಮಿಡಿ ಹೇಳ್ತಾ ಇಲ್ಲ, ಯಾವುದೋ ಒಂದು ಆಯಿಲ್ ಹೇಳ್ತಾ ಇಲ್ಲ, ಯಾವುದೇ ಒಂದು ಪ್ಯಾಕ್ ಹೇಳ್ತಿಲ್ಲ. ಯಾವೊಂದು ಇದನ್ನ ರುಬ್ಬಿಟ್ಟು ಇದನ್ನು ಕೂದಲಿಗೆ ಹಚ್ಚಿ ಪ್ಯಾಕ್ ಅಂತ ನಾನು ಯಾವುದು ಹೇಳ್ತೀರ. ನೀವು ಮಾಡೋದನ್ನು ಈ ಒಂದು ತಪ್ಪನ್ನ ಸರಿ ಮಾಡಿಕೊಂಡ್ರೆ ಸಾಕು. ನೀವು ಮಾಡುತ್ತಿರೋದು ಕರೆಕ್ಟಾಗಿರುತ್ತೆ, ಬಟ್ ಮಾಡೋದ್ರಲ್ಲಿ ಇದೊಂದು ತಪ್ಪು ಸರಿ ಮಾಡಿಕೊಂಡ್ರೆ ಸಾಕು. ನಿಮಗೆ ಏರ್ ಫಾಲ್ 100ಗೆ 200% ಆಗೋದೇ ಇಲ್ಲ. ಓಕೆನಾ? ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಾಗಿರ್ಬೋದು, ನನ್ನ ಒಂದು ಬಾಣತನ ಟೈಮದಲ್ಲಾಗಿರ್ಬೋದು, ನನಗೆ ಒಂದು ಚೂರು ಏರ್ ಫಾಲ್ ಹಾಗೇ ಇಲ್ಲ. ಹೇಗಿದೆಯೋ ಮುಂಚೆ ಹೇಗಿದೆಯೋ ಆವಾಗ್ಲೂ ಹಾಗೆ ಇರುತ್ತೆ. ಓಕೆನಾ? ಒಂದು ಈಗ ಡೆಲಿವರಿ ಆದಾಗ ನಾರ್ಮಲ್ ಆಗಿರ್ಬೋದು, ಬಟ್ ಅಥವಾ ಸಿ ಸೆಕ್ಷನ್ ಆಗಿರ್ಬೋದು, ಅಥವಾ ಸಿ ಸೆಕ್ಷನ್ ಆಗಿರ್ಬೋದು, ನಮ್ಮ ಒಂದು ನೋವು ನಮಗೆ ಗೊತ್ತಿರುತ್ತೆ. ಓಕೆನಾ? ಎರಡು ಡೆಲಿವರಿ ಆದ್ರೂ ಏನು ನಾರ್ಮಲ್ ಇರೋರಿಗೆ ನೋವೇ ಇರಲ್ಲ, ಸೆಕ್ಷನ್ ಇರೋರಿಗೆ ನೋವಿರುತ್ತೆ ಅನ್ನೋದೆಲ್ಲ ಸುಳ್ಳು. ಎರಡರಿಂದನೂ ಸಿಕ್ಕಾಪಟ್ಟೆ ನೋವೇ ಇರುತ್ತೆ. ಓಕೆನಾ? ಆ ಒಂದು ಟೈಮಲ್ಲಿ ನಮ್ಮ ಒಂದು ಹೇರ್ನ ಯಾವ ಥರ ನಾವು ಕೇರ್ ಮಾಡಬೇಕು ಅನ್ನೋದು ಒಂದು. ಓಕೆನಾ? ನಾನು ಫಾಲೋ ಮಾಡ್ತಿರುವಂಥ ನನ್ನ ಎಕ್ಸ್ಪೀರಿಯನ್ಸ್ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆನಾ? ಇವಕ್ಕೆ ಬಾಣತನದಲ್ಲಿ ಕೂದಲು ಉದುರುತ್ತೆ ಅಂತಾರೆ ಅಂದರೆ, ಮಗು ನಕ್ಕಿದ್ರೆ ಕೂದಲು ಉದುರುತ್ತೆ ಅಂತಾರೆ, ಅಥವಾ ಮಗುಗೆ ಹಲ್ಲು ಬರ್ತಿದ್ರೆ ಕೂದಲು ಉದುರುತ್ತೆ ಅಂತಾರೆ. ಅದೆಲ್ಲ ಸುಳ್ಳು. ಓಕೆನಾ? ಕೂದಲು ಉದುರೋದಕ್ಕೂ, ಹಲ್ಲು ಹುಟ್ಟೋದಕ್ಕೂ, ಮಗು ನಕ್ಕೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ತಾಯಿ ತಿಂದರೆ ಹಾಲು ಕುಡಿಸೋ ಟೈಮಲ್ಲಿ ಹೋಗಿದೆ, ಏನೋ ಹೊಟ್ಟೆ ನೋವು ಬಂದಿದೆ ಅಂದರೆ ನಂಬ್ಬೋದು. ಈ ಮಾತುಗಳನ್ನೆಲ್ಲ ನಂಬೋದಕ್ಕೆ ಆಗೋದಿಲ್ಲ. ನಾವು ಕೇಳಿದ್ದೀವಿ, ಬಟ್ ಅದೆಲ್ಲ ಶುದ್ಧ ಸುಳ್ಳು. ಓಕೆನಾ? ಹಾಗಾದರೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಈಗ ಯೂಶ್ವಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಹಾಲು ಕುಡಿಸ್ತಾ ಇದ್ದೀವಿ ಅಂತ ಅಂದಮೇಲೆ ನಾವು ಅಷ್ಟೇ ಕೇರಾಗಿ ಇರಬೇಕಾಗುತ್ತೆ ಬಾಣಂತನ ಟೈಮಲ್ಲಿ. ಹಾಗಂತ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಸಿಕ್ಕಾಪಟ್ಟೆ ಬಿಸಿನೀರನ್ನ ಸ್ನಾನ ಮಾಡೋದು. ಓಕೆನಾ? ಆ ಒಂದು ತಪ್ಪನ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಮೀಡಿಯಮ್ ಆಗಿ ಉಗುರು ಬೆಚ್ಚಗೆ. ಓಕೆನಾ? ನಿಮ್ಗೆ ಹಂಗೂ ಉಗುರು ಬೆಚ್ಚಗೆ ನಿಮಗೆ ನೋಡೋದಕ್ಕೆ ಗೊತ್ತಾಗಿಲ್ಲ ಅಂದರೆ, ಒಂದು ಮಣಕೈನ ನೀವು ಏನು ಬಿಸಿ ಮಾಡಿರುವಂಥ ನೀರನ್ನು ಟಚ್ ಮಾಡಿದ್ರೆ, ಇದಕ್ಕೆ ಟಚ್ ಮಾಡಿದ್ರೆ ಉಗುರು ಬೆಚ್ಚಗಿರಬೇಕು, ಸ್ವಲ್ಪ ಬಿಸಿ ಇರಬೇಕು. ಓಕೆನಾ? ಆ ಒಂದು ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಿಮಗೆ ಯಾವುದೇ ಥರದ ಹೇರ್ ಫಾಲ್ ಆಗೋದೇ ಇಲ್ಲ. ಓಕೆನಾ? ಮಗುಗೆ ಶೀತ ಆಗಿಬಿಡುತ್ತೆ, ನೀನು ತಣ್ಣಗಿರೋ ನೀರು ಇಟ್ಕೊಂಡ್ರೆ ಅಂತ ಹೇಳಿ ಕೆಲವೊಂದು ಕಡೆ ಎಲ್ಲ ನಾವು ನೋಡಿರ್ತೀವಲ್ಲ, ಸಿಕ್ಕಾಪಟ್ಟೆ ಬಿಸಿ ಬಿಸಿ ನೀರು ತಲೆ ಮೇಲೆ ನೀರು ಹಾಕ್ತಿದ್ರೆ ಒಂಥರ ಹೊಗೆ ಥರ ಹೋಗ್ತಾ ಇರುತ್ತೆ. ಆ ಥರ ಎಲ್ಲ ಸ್ನಾನ ಮಾಡೋದು ಅವಶ್ಯಕತೆ ಇಲ್ಲ. ಆ ಥರ ಎಲ್ಲ ಏನಿಲ್ಲ. ಈ ಒಂದು ತಪ್ಪನ್ನ ನೀವು ಸಹ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಸೆಕೆಂಡ್ ಒಂದು ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಮಗುಗೆ ನೆಗಡಿ ಆಗಿಬಿಡುತ್ತೆ, ಶೀತ ಆಗಿಬಿಡುತ್ತೆ ಅಂತ ಹೇಳಿ ಸ್ನಾನ ಮಾಡಿದ ತಕ್ಷಣ ಹೋಗ್ಬಿಟ್ಟು ಜಾಸ್ತಿ ಬಿಸಿಲು ಸುಡ್ತಾ ಇರುತ್ತೆ, ನಿಂತ್ಕೊಳ್ಳೋಕ್ಕೂ ಆಗ್ತಿರಲ್ಲ, ಆ ಒಂದು ಬಿಸಿಲಲ್ಲಿ ಕೂದಲುಗಳನ್ನ ಒಣಗಿಸೋದು. ಓಕೆನಾ? ಒಂದು ಕೂದಲು 2 ಕೌಲು ಹೊಡೆಯುತ್ತೆ ಅಥವಾ ಅಂತ ಹೇಳ್ತಾರಲ್ಲ, ಆ ಥರ ಆಗುವಂಥ ಚಾನ್ಸಸ್ ಆವಾಗ ಜಾಸ್ತಿ ಇರುತ್ತೆ. ಓಕೆನಾ? ಹೇರ್ ಡ್ರೈ ಸಿಕ್ಕಾಪಟ್ಟೆ ಆಗೋಗುತ್ತೆ. ಆವಾಗಲೂ ಸಹ ಹೇರ್ ಫಾಲ್ ಆಗೋದಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ. ಹೇರ್ ಫಾಲ್ ಆಗುವಂಥ ಒಂದು ಚಾನ್ಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಬಿಸಿಲಿನಲ್ಲಿ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಕೂದಲನ್ನೆಲ್ಲ ಫುಲ್ಲು ಒರೆಸ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ತೋರಿಸಿದ್ರೆ ಸಾಕು, ಆರಾಮಾಗಿ ಒಣಗಿಕೊಳ್ಳುತ್ತೆ. ಈಗ ಹೇರ್ ಫುಲ್ಲು ಡ್ರೈ ಆಗಿದ್ರೆ ಏನಾಗುತ್ತೆ ಹೇಳಿ? ನೀಟಾಗಿ ಆಯಿಲ್ ಬೇರೆ ಹಾಕ್ತಿರಲ್ಲ ಆ ಟೈಮಲ್ಲಿ, ಮತ್ತು ಸ್ನಾನಗಳು ಜಾಸ್ತಿ ಮಾಡ್ತಿರಲ್ಲ, ಹಾಗಾಗಿ ಫುಲ್ಲು ಹೇರ್ ಡ್ರೈ ಆಗಿ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಹೇರ್ ಫಾಲ್ ಆಗುತ್ತೆ ಅನ್ನೋದಕ್ಕಿಂತ ಒಂದು ಕೂದಲು 2 ಕೌಲು ಹೊಡಿಯುತ್ತೆ ಅಂತಾರಲ್ಲ, ಆ ಥರ ಒಂದು ಆಗುವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸಹ ಅದನ್ನ ಕಂಟ್ರೋಲ್ ಮಾಡಬೇಕು. ಓಕೆನಾ? ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಟಿಪ್ ಏನಪ್ಪ ಅಂತ ಹೇಳಿದರೆ, ಈ ಹೇರ್ ಡ್ರೈನ ಯೂಸ್ ಮಾಡೋದು, ಜಾಸ್ತಿ ಯೂಸ್ ಮಾಡೋದು, ಅವಾಗೆಲ್ಲ ಕಿವಿಗೆ ಗಾಳಿ ಹೋಗೋದು ಅವೆಲ್ಲ ಯೂಸ್ ಮಾಡಬಾರ್ದು ಅಂತಾರೆ. ಇನ್ನೂ ಕೆಲವರು ಫ್ಯಾನ್ಗಳನ್ನೇ ಹಾಕೋದಿಲ್ಲ. ಅಂಥ ಸ್ಟ್ರಿಕ್ಟಾಗಿ ಬಾಣತನ ಮಾಡ್ಕೊಳ್ಳೋರು ಫ್ಯಾನ್ಗಳನ್ನೂ ಸಹ ಯೂಸ್ ಮಾಡೋದಿಲ್ಲ. ಓಕೆನಾ? ಆ ಥರ ಇರುವಂಥ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಹೇರ್ ಡ್ರೈ, ಬಿಸಿ ಗಾಳಿ ಬರ್ತಿರುತ್ತೆ, ಬಿಸಿಲಲ್ಲಿ ನಿಂತ್ಕೊಳ್ಳೋದು ಒಂದೇ, ಹೇರ್ ಡ್ರೈಗಳ್ನ ಯೂಸ್ ಮಾಡೋದು ಒಂದೇ. ಹಾಗಾಗಿ ಹೇರ್ ಡ್ರೈಗಳನ್ನ ಕಂಟ್ರೋಲ್ ಮಾಡಬೇಕು. ತೀರಾ ಸಿಕ್ಕಾಪಟ್ಟೆ ಬಿಸಿಲೇ ಇಲ್ಲ, ಮಳೆ ಜೋರಾಗಿ ಹುಯ್ತಾ ಇದೆ ಅಂತ ಅನ್ನೋ ಒಂದು ಟೈಮಲ್ಲಿ
ನೀವು ಸ್ನಾನ ಮಾಡ್ದಲೇ ಇದ್ರೂ ಸಹ ನಡೆಯುತ್ತೆ. ಡೈಲಿ ಒಂದು ಒಂದು ವೀಕಲ್ಲಿ ಒಂದು 3 ಟೈಮ್ಸ್ ಸ್ನಾನ ಮಾಡಿದ್ರೂ ಸಹ ಸಾಕು, ಓಕೆನಾ. ಡೈಲಿ ಸ್ನಾನ ಮಾಡೋದ್ರಿಂದನೂ ಸಹ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು 3 ಟೈಮ್ಸ್ ಮಾಡಿದ್ರೆ ಸಾಕು ವೀಕಲ್ಲಿ. ಡೈಲಿ ಮೈ ತೊಳ್ಕೊಂಡು, ಯಾಕಂದರೆ ಮಗುಗೆ ಹಾಲು ಕುಡಿಸ್ತೀವಲ್ಲ, ಡೈಲಿ ಮೈ ತೊಳ್ಕೊಂಡು ಒಂದು 3 ಟೈಮ್ಸ್ ಸ್ನಾನ ಮಾಡಿಕೊಂಡ್ರೆ ಸಾಕು. ಆರಾಮಾಗಿ ಹೇರ್ನ ಮೇಂಟೈನ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಒಂದು ಟಿಪ್ ಅಂತ ಬಂದರೆ, ಏನು ಆ ಒಂದು ಟೈಮಲ್ಲಿ ಎಣ್ಣೆಗಳನ್ನ ಹಚ್ಚೋದೇ ಕಮ್ಮಿ. ಹಾಗಾಗಿ ತೀರಾ ಹಂಗೆ ಬಿಡದಿರೋದಕ್ಕಿಂತ ಆವಾಗ ಒಂದು ವಾರದಲ್ಲಿ ಒಂದು 2 ದಿನ 3 ದಿನ ಆದ್ರೂ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಹರಳೆಣ್ಣೆ, ನಿಮ್ಮ ಕಂಫರ್ಟಬಲ್ಲು, ಮಗು ಹೇಗೆ ಏನು ವರ್ತಿಸುತ್ತೆ ಅದ್ರ ಮೇಲೆ ನೀವು ಯಾವೊಂದು ಆಯಿಲ್ ಹಾಕ್ಕೊಂತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಹರಳೆಣ್ಣೆ ಆಗಿರ್ಬೋದು, ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡಿಕೊಂಡ್ರೂ ಸರಿ, ಓಕೆನಾ. ಆ ಒಂದು ಆಯಿಲ್ಗಳನ್ನ ಅಪ್ಲೈ ಮಾಡೋದ್ರಿಂದನೂ ಏರ್ ಫಾಲ್ ಕಮ್ಮಿ ಆಗುತ್ತೆ, ಹೇರ್ ಗ್ರೋತಿಂಗ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಟಿಪ್ಗಳು ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅನ್ಕೊತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ನಿಮಗೆ ಹೇಳ್ತಾ ಇರೋದು. ಆ ಒಂದು ಟೈಮಲ್ಲಿ ಹೇರ್ ಪ್ಯಾಕ್ ಹಾಕ್ಕೊಳ್ಳೋದಾಗಿರ್ಬೋದು, ನಾವೇನೋ ಒಂದು ಟ್ರೈ ಮಾಡ್ತೀವಿ ಅನ್ನೋದಾಗಿರ್ಬೋದು, ಅವೆಲ್ಲ ತುಂಬ ಡೇಂಜರ್ ಇರುತ್ತೆ ಆ ಒಂದು ಟೈಮಲ್ಲಿ. ಯಾಕಂದರೆ ನಿಮಗೂ ಥಂಡಿ ಆಗಬಾರ್ದು, ಮಗುಗೂ ಥಂಡಿ ಆಗಬಾರ್ದು. ಯಾಕಂದರೆ ನೀವು ಅವಾಗ ರೆಸ್ಟ್ ಮಾಡುವಂಥ ಒಂದು ಟೈಮು, ನೀವು ಮಗುವ ಜೊತೆ ಕಳೆಯುವಂಥ ಒಂದು ಟೈಮು. ಹಾಗಾಗಿ ಆ ಒಂದು ಟೈಮಲ್ಲಿ ಅವೆಲ್ಲ ಅವಶ್ಯಕತೆ ಇಲ್ಲ, ಓಕೆನಾ. ಏನು ನಾರ್ಮಲಾಗಿ ಈ ಒಂದು ಮಿಸ್ಟೇಕ್ಗಳನ್ನ ಮಾಡ್ತೀವಿ, ಇದನ್ನು ಸರಿ ಮಾಡಿಕೊಂಡ್ರೆ ಸಾಕು. ನೀವು ಯಾವುದೇ ಒಂದು ಪ್ಯಾಕ್ಗಳನ್ನಾಗಿರ್ಬೋದು, ಆಗಿರ್ಬೋದು, ಇವನ್ನೆಲ್ಲ ನಾವು ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಓಕೆನಾ. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಈ ಥರ ನನ್ನ ಒಂದು ಟಿಪ್ಗಳನ್ನ ಫಾಲೋ ಮಾಡಿ ನಿಮ್ಮ ಹೇರ್ನ ನೀವು ಕೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಹೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.